ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಬಾಸ್ಕೆಟ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗಲ್ಲಿ ನೋಡಿ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇ ಬಿಟ್ಟ ಸ್ಥಳ, ಗೀತು ಅನ್ನಾ ಜೋಸ್ ರವರು ಡ್ಯಾಶ್ ಜಿಲ್ಲೆಯಲ್ಲಿ ಜನಿಸಿದರು. ಉತ್ತರ, ಕೇರಳದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಜನಿಸಿದರು. ಎರಡನೇ ಬಿಟ್ಟ ಸ್ಥಳ, ಮೈಕಲ್ ಜೋರ್ಡಾನ್ ಡ್ಯಾಶ್ ಎಂಬುದು ಅಡ್ಡ ಹೆಸರು. ಮೈಕಲ್ ಜೋರ್ಡಾನ್ ಏರ್ ಜೋರ್ಡಾನ್ ಮೈಕ್ ಎಂಬುದು ಅಡ್ಡ ಹೆಸರು. ಮೂರನೇ ಬಿಟ್ಟ ಸ್ಥಳ, ಕರೀಂ ಅಬ್ದುಲ್ ಜಬ್ಬಾರ್ ಡ್ಯಾಶ್ ಸಂಸ್ಥೆಯಲ್ಲಿ ಅತಿ ಉತ್ತಮ ಆಟಗಾರರು. ಉತ್ತರ, NBA ಸಂಸ್ಥೆಯಲ್ಲಿ ಅತಿ ಉತ್ತಮ ಆಟಗಾರರು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಗೀತು ಅನ್ನಾ ಜೋಸ್ ರವರ ಸಾಧನೆ ಬಗ್ಗೆ ಬರೆಯಿರಿ. ಉತ್ತರ, ಗೀತು ಅನ್ನಾ ಜೋಸ್ ರವರ ಸಾಧನೆಗಳು: ಇವರು 11ನೇ ವಯಸ್ಸಿನಲ್ಲಿ ಬಾಸ್ಕೆಟ್ಬಾಲ್ ಆಟವನ್ನು ಪ್ರಾರಂಭಿಸಿದರು. ಇವರು ರಾಜ್ಯ ಮಟ್ಟದ ಯುವ ಕ್ರೀಡೆಯಲ್ಲಿ ಭಾಗವಹಿಸಿದರು. ಇವರು ಆಸ್ಟ್ರೇಲಿಯಾದಲ್ಲಿ ಭಾಗವಹಿಸಿ WNBL ಮೆಚ್ಚುಗೆ ಗಳಿಸಿದರು. ಇವರು ಅನೇಕ ಪ್ರಶಸ್ತಿಗಳನ್ನು ಪಡೆದರು. ಇವರು ಥೈಲ್ಯಾಂಡ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದರು. ಇವರು ಕಾಮನ್ವೆಲ್ತ್ ಗೇಮ್ಸ್ ಏಷ್ಯನ್ಗಳಲ್ಲಿ ಭಾಗವಹಿಸಿದರು. ಪ್ರಶ್ನೆ 2 ನೋಡಿ ಮಕ್ಕಳ, ಮ್ಯಾಜಿಕ್ ಜಾನ್ಸನ್ರಿಗೆ ಎಷ್ಟು ಸಲ NBA ತಂಡ ಪ್ರಥಮ ತಂಡವಾಗಿದೆ? ಉತ್ತರ, ಮ್ಯಾಜಿಕ್ ಜಾನ್ಸನ್ರಿಗೆ 12 ಸಲ NBA ತಂಡ ಪ್ರಥಮ ತಂಡವಾಗಿದೆ. ಪ್ರಶ್ನೆ 3, ಮೈಕಲ್ ಜೋರ್ಡಾನ್ ರವರ ಸಾಧನೆಯನ್ನು ತಿಳಿಸಿ. ಉತ್ತರ, ಮೈಕಲ್ ಜೋರ್ಡಾನ್ ರವರ ಸಾಧನೆಗಳು: ಇವರು ಚಿಕಾಗೋ ಬುಲ್ಸ್ ತಂಡದಲ್ಲಿ ಸ್ಪರ್ಧಿಸಿ ಪ್ರಖ್ಯಾತಿಯಾದರು. ಇವರಿಗೆ ಏರ್ ಜೋರ್ಡಾನ್ ಮೈಕ್ ಎಂಬ ಅಡ್ಡ ಹೆಸರು ಇದೆ. ಈತನು 6 ಬಾರಿ NBAನಲ್ಲಿದ್ದನು. ಇವರು 2 ಬಾರಿ ಒಲಿಂಪಿಕ್ ಚಿನ್ನದ ಪದಕ ಗೆದ್ದರು. ಫಿಲಡೆಲ್ಫಿಯಾದಲ್ಲಿ 16 ಏಪ್ರಿಲ್ 2003ರಂದು ತಮ್ಮ ಕೊನೆಯ ಬಾಸ್ಕೆಟ್ಬಾಲ್ ಆಟವಾಡಿದರು. ಪ್ರಶ್ನೆ 4 ನೋಡಿ ಮಕ್ಕಳ, ಕರೀಂ ಅಬ್ದುಲ್ ಜಬ್ಬಾರ್ ಅವರ ಸಾಮರ್ಥ್ಯದ ಬಗ್ಗೆ ತಿಳಿಸಿ. ಉತ್ತರ, ಕರೀಂ ಅಬ್ದುಲ್ ಜಬ್ಬಾರ್ ಅವರ ಸಾಮರ್ಥ್ಯ: ಇವರು ಜೆರ್ಸಿ ತಂಡದಿಂದ ಲೋಕರಸ್ ಮತ್ತು NBA ತಂಡದವರೆಗೂ ಪ್ರಖ್ಯಾತಿಯಾದರು. ಇವರು NBA ಸಂಸ್ಥೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದರು. ಇವರು ಅನೇಕ ಪ್ರಶಸ್ತಿಗಳನ್ನು ಪಡೆದರು. ಇವರನ್ನು ಸ್ಕೈ ಹುಕ್ ಎಂದು ಕರೆಯುತ್ತಿದ್ದರು. ಇವರು 15 ಮೇ 1995ರಂದು ಬಾಸ್ಕೆಟ್ಬಾಲ್ನಿಂದ ನಿವೃತ್ತಿ ಹೊಂದಿದರು. ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಬಾಸ್ಕೆಟ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.